ಸಭೆಯ ನಂತರ ಸಿಎಂ ಸಿದ್ದರಾಮಯ್ಯ ಸದ್ಯ ಕೆಜೆ ಜಾರ್ಜ್ ಅವರ ನಿವಾಸಕ್ಕೆ ತೆರಳಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಸಿದ್ದರಾಮಯ್ಯ ಜೊತೆ ಎಲ್ಲಾ ಸಚಿವರು ಕೂಡ ಮಾತುಕತೆಗೆ ಮುಂದಾಗಿದ್ದಾರೆ. ಸಚಿವ ಜಾರ್ಜ್ ಮನೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಸದ್ಯ ಇದ್ದಾರೆ. ಮತ್ತೆ ಕೆಲ ಸಚಿವರು ಶಾಸಕರು ಕೂಡ ತೆರಳಿದ್ರು ದೆಹಲಿಗೆ. ಅವರು ಕೂಡ ಈಗ ಅಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯ ಸಿಗ್ತಾ ಇದೆ. ಒಂದ್ ಕಡೆ ಟಿವಿ9ಗೆ ಸಿಕ್ಕಂತಹ ಮಾಹಿತಿಯ ಪ್ರಕಾರ ಸಿದ್ದರಾಮಯ್ಯ ಅವರಿಗೆ ರಾಷ್ಟ್ರ ರಾಜಕಾರಣದ ಆಫರ್ ಅನ್ನ ನೀಡಿದ್ದು, ಜೊತೆಗೆ ಯತೀಂದ್ರ ಅವರಿಗೆ ಡಿಸಿಎಂ ಪಟ್ಟ ನೀಡುವಂತಹ ಭರವಸೆಯನ್ನ ಕೂಡ ಹೈಕಮಾಂಡ್ ನೀಡಿದೆ ಅನ್ನುವಂತಹ ವಿಚಾರ. ಈ ವಿಚಾರದಲ್ಲಿ ಸಿದ್ದರಾಮಯ್ಯ ಅವರು ಸುತಾರಾಮ್ ಒಪ್ಕೊಂಡಿಲ್ಲ, ಬಟ್ ಸಮಯ ಕೇಳಿದ್ದಾರೆ ಅನ್ನುವಂತಹ ವಿಚಾರಗಳು ಗೊತ್ತಾಗ್ತಾ ಇದೆ. ಹಾಗಾಗಿ ಈ ವಿಚಾರದಲ್ಲಿ ಸ್ವಲ್ಪ ಸಿದ್ದರಾಮಯ್ಯ ಅವರು ಚರ್ಚೆಯನ್ನ ಮಾಡೋದಕ್ಕೆ ಮುಂದಾದ್ರ, ತಮ್ಮ ಆಪ್ತರ ಬಳಿ ಈ ವಿಚಾರವನ್ನ ಹೇಳ್ಕೊಳ್ತಾ ಇದ್ದಾರಾ? ಜಾರ್ಜ್ ಅವರ ಮನೆಯಲ್ಲಿದ್ದಾರೆ, ಅವರ ಆಪ್ತ ಸಚಿವರು ಶಾಸಕರು ಕೂಡ ಅಲ್ಲೇ ಇದ್ದಾರೆ. ಈ ವಿಚಾರ ಏನಾದ್ರೂ ಮಾತನಾಡ್ತಾರಾ ಸಿದ್ದರಾಮಯ್ಯ ಅವರು? ಅದಾದ ನಂತರದಲ್ಲಿ ಡಿಸಿಷನ್ ಏನಾದ್ರೂ ತೆಗೆದುಕೊಳ್ತಾರಾ? ಈ ರೀತಿ ಹಲವು ಪ್ರಶ್ನೆಗಳು ವ್ಯಕ್ತವಾಗ್ತಾ ಇದೆ. ಒಂದ್ ಕಡೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಪಟ್ಟು ಹಿಡಿದು ಕೂತಿದ್ರು, ಮಾತುಕತೆಯಂತೆ ನಡ್ಕೊಳ್ಳಿ, ಕೊಟ್ಟ ಪ್ರಾಮಿಸ್ ನಂತೆ ನಡ್ಕೊಳ್ಳಿ ಅಂತ. 10 ರಿಂದ 15 ನಿಮಿಷಗಳ ಕಾಲ ಡಿಕೆ ಅವರ ಜೊತೆಗೆ ಹೈಕಮಾಂಡ್ ಚರ್ಚೆಯನ್ನು ಮಾಡಿದೆ. ರಾಹುಲ್ ಗಾಂಧಿ ಅವರು, ಖರ್ಗೆ ಅವರು, ಸುರ್ಜೇವಾಲಾ, ಕೆಸಿ ವೇಣುಗೋಪಾಲ್ ಅವರಿಂದ ಮೀಟಿಂಗ್. ಕೊನೆಯಲ್ಲಿ ಡಿಸಿಎಂ ಡಿಕೆ ಅವರ ಜೊತೆಗೆ ಹೈಕಮಾಂಡ್ ಚರ್ಚೆಯನ್ನ ನಡೆಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅದರಲ್ಲೂ 10 ರಿಂದ 15 ನಿಮಿಷ ಅಷ್ಟೇ ಡಿಕೆ ಶಿವಕುಮಾರ್ ಅವರ ಜೊತೆಗೆ ಚರ್ಚಿಸಲಾಗಿದೆ ಅನ್ನೋದು ಸದ್ಯಕ್ಕೆ ಗೊತ್ತಾಗ್ತಿರುವಂತಹ ಮಾಹಿತಿ. ಬೆಳಗ್ಗೆ 11:50ರಿಂದ ಸಭೆ ಆರಂಭ ಆಯ್ತಲ್ಲ, ಸಭೆ ಆರಂಭವಾದಾಗಿನಿಂದಲೂ ಕೂಡ ಹೈಕಮಾಂಡ್ ಮಟ್ಟದ 4 ನಾಯಕರು ಪ್ರತ್ಯೇಕವಾಗಿ ಸಭೆ ಮಾಡ್ತಾರೆ. ಅದಾದ್ಮೇಲೆ ಸಿದ್ದರಾಮಯ್ಯನವರ ಜೊತೆಗೆ ರಾಹುಲ್ ಗಾಂಧಿಯವರು ಸಭೆಯನ್ನ ಮಾಡ್ತಾರೆ. ನಂತರದಲ್ಲಿ ಮತ್ತೆ ಪ್ರತ್ಯೇಕ ಸಭೆ ನಡೆಯುತ್ತೆ 4 ನಾಯಕರ ಜೊತೆಗೆ. ಅದಾದ್ಮೇಲೆ ಊಟವನ್ನ ಮುಗಿಸಿ ಬಂದು ಮತ್ತೆ 4 ನಾಯಕರಿಂದ 2ನೇ ಸುತ್ತಿನ ಸಭೆ ನಡೆಯುತ್ತೆ. ಆ ಸಭೆಯ ಬಳಿಕವೇ ಸುದ್ದಿಗೋಷ್ಠಿಯನ್ನ ಮಾಡಲಾಗುತ್ತೆ. ಈಗ ಗೊತ್ತಾಗ್ತಾ ಇರೋದು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಚರ್ಚೆ ಮಾಡಿರಲಿಲ್ವಾ, ಅವರ ಜೊತೆಗೆ ಚರ್ಚೆಗೆ ಅವಕಾಶವನ್ನ ಕೊಡ್ಲಿಲ್ವಾ ಅನ್ನೋ ಪ್ರಶ್ನೆ ಇತ್ತು. ಆ ಪ್ರಶ್ನೆಗೂ ಕೂಡ ಇದೀಗ ಉತ್ತರ ಸಿಕ್ಕಿದೆ. ಕೇವಲ 10 ರಿಂದ 15 ನಿಮಿಷಗಳ ಕಾಲ 4 ನಾಯಕರು, ಕೇವಲ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಮಾತ್ರವಲ್ಲ, 4 ನಾಯಕರು, ರಾಹುಲ್ ಗಾಂಧಿಯವರು, ಮಲ್ಲಿಕಾರ್ಜುನ ಖರ್ಗೆ ಅವರು, ಕೆಸಿ ವೇಣುಗೋಪಾಲ್ ಅವರು ಕೂಡ ಈ ಚರ್ಚೆಯ ಸಂದರ್ಭದಲ್ಲಿ ಉಪಸ್ಥಿತರಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. 10-15 ನಿಮಿಷ ಚರ್ಚೆಯನ್ನ ಮಾಡಿದ್ದಾರೆ. ರಾಜ್ಯಸಭೆ ಪರಿಷತ್ ಚುನಾವಣೆಯ ಹೊರತಾಗಿಯೂ ಕೂಡ ಮತ್ತು ನಾಯಕತ್ವ ಬದಲಾವಣೆಯ ಬಗ್ಗೆ ಚರ್ಚೆ ಆಗಿರಬಹುದಾದಂತಹ ಎಲ್ಲ ಲಕ್ಷಣಗಳು ಕೂಡ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ನಾಲಿಗೆಯಿಂದ ಅವರು ಹೇಳಬಹುದು ನಾವೇನು ಮಾತಾಡಿಲ್ಲ, ಎಲ್ಲ ಊಹಾಪೋಹ ಅಂತ ಹೇಳಿ, ಆದರೆ ನಡವಳಿಕೆಗಳು, ಆಗ್ತಾ ಇರುವಂತಹ ಬೆಳವಣಿಗೆಗಳು ಸ್ಪಷ್ಟವಾಗಿ ಎಲ್ಲವನ್ನ ಕೂಡ ಗೊತ್ತು ಮಾಡ್ತಾ ಇದೆ. ಈಗ ನಾಯಕತ್ವ ಗೊಂದಲ ಅನ್ನೋದು ಆರಂಭನ ಅಂತ್ಯನ ಅನ್ನುವಂತಹ ವಿಚಾರ. ಇಡೀ ದಿನದ ಸಭೆ ಕೇವಲ ರಾಜ್ಯಸಭಾ ಚುನಾವಣೆಗಾಯ್ತಾ? ನಾಯಕತ್ವದ ಕಗ್ಗಂಟು ಬಿಡಿಸೋದಕ್ಕೆ ಹೈಕಮಾಂಡ್ಗೂ ಆಗ್ತಾ ಇಲ್ವಾ? ಹಾಗಾದ್ರೆ ನಾಯಕತ್ವ ಗೊಂದಲ ಅಂತ್ಯನ ಅಥವಾ ಹೊಸ ಆರಂಭನ ಅನ್ನುವಂಥ ಪ್ರಶ್ನೆಗಳು ವ್ಯಕ್ತವಾಗ್ತಾ ಇದೆ. ಮಾತುಕತೆಯ ಬಗ್ಗೆ ಈವರೆಗೂ ಕೂಡ ಹೈಕಮಾಂಡ್ ಬಿಟ್ಟು ಕೊಡ್ತಾ ಇಲ್ಲ, ಗುಟ್ಟನ್ನ ಬಿಟ್ಕೊಡ್ತಾ ಇಲ್ಲ. ಇಡೀ ದಿನ ಸಭೆ ನಡೆಸ್ತಾರೆ, ಆದ್ರೆ ರಾಜ್ಯಸಭಾ ಚುನಾವಣೆ ಕುರಿತಂತೆ ಮಾತನಾಡಿದ್ವಿ ಅಂತಾರೆ. ಇದು ಯಾರಾದ್ರೂ ನಂಬ್ತಾರಾ? ಯಾಕೆ ನಾಯಕತ್ವ ಬದಲಾವಣೆ ಅಥವಾ ಈ ನಾಯಕತ್ವದ ವಿಚಾರ ಇಷ್ಟು ದೊಡ್ಡ ಮಟ್ಟದ ಕಗ್ಗಂಟಾಗಿದೆ ಹೈಕಮಾಂಡ್ಗೆ ಅಂತ? ಅದನ್ನ ಬಿಡಿಸೋದಕ್ಕೆ ಹೈಕಮಾಂಡ್ಗೂ ಕೂಡ ಸಾಧ್ಯವಾಗ್ತಾ ಇಲ್ವಾ? ಆದ್ರೆ ಈಗ ಒಂದ್ ಕಡೆ ಸಿದ್ದರಾಮಯ್ಯ ಅವ್ರ ಜೊತೆ ಇಷ್ಟು ಕಾಲ ಮಾತನಾಡಿ ಅವರಿಗೆ ಒಂದಷ್ಟು ವಿಚಾರಗಳನ್ನ ತಿಳಿಸುವಂತಹ ಪ್ರಯತ್ನ, ಆಫರ್ಗಳನ್ನ ನೀಡುವಂತಹ ಪ್ರಯತ್ನಗಳು ಹೈಕಮಾಂಡ್ನಿಂದ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಆದ್ರೆ ಅವರು ಯಾಕೆ ಇದನ್ನ ಬಹಿರಂಗವಾಗಿ ಹೇಳ್ಕೊಳ್ತಾ ಇಲ್ಲ? ಹೌದು, ಅಫ್ಕೋರ್ಸ್ ಸಿದ್ದರಾಮಯ್ಯ ಅವರು ಒಂದೇ ಸರಿಗೆ ಎಲ್ಲದನ್ನು ಒಪ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಮೀಟಿಂಗ್ನ ನಂತರದಲ್ಲಿ ಆಫರ್ ಕೊಟ್ಟಿರ್ತಾರೆ, ಅದಾದ ನಂತರದಲ್ಲಿ ಅವರು ಕೂಡ ಸಮಯಾವಕಾಶವನ್ನ ಕೇಳಿರ್ತಾರೆ. ತಮ್ಮ ನಿಲುವೇನು ಅನ್ನುವಂಥ ಕುರಿತಂತೆ ಸಮಯವನ್ನ ತೆಗೆದುಕೊಂಡಿದ್ದಾರೆ ಸಿದ್ದರಾಮಯ್ಯ ಅವರು ಅನ್ನುವಂತಹ ಮಾಹಿತಿ ಕೂಡ ಇದೆ. ಆದ್ರೆ ಇದು ಹೊಸ ಆರಂಭಕ್ಕೇನಾದ್ರೂ ಕಾರಣ ಆಗತ್ತಾ? ಹೊಸ ವಿಚಾರಗಳು ಅಥವಾ ಹೊಸ ಬೆಳವಣಿಗೆಗಳಿಗೇನಾದ್ರೂ ಕಾರಣವಾಗತ್ತಾ ಅನ್ನುವಂಥ ಪ್ರಶ್ನೆ ಕೂಡ ವ್ಯಕ್ತವಾಗ್ತಾ ಇದೆ.